ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಬಂದಿರಿ. ನಿಮ್ಗೆಲ್ಲರೂ ನಾನು ನಮ್ಮ 5/8/2025 ಹಾಕೊಂಡೆವು. ಅವತ್ತಿನ ದಿವಸ ಸಾರ್ವಜನಿಕರಲ್ಲಿ, ನಮ್ಮ ಕರ್ನಾಟಕದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ಅವತ್ತು ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಬಸ್ ಯಾವ ಓಡೋದಿಲ್ಲ. ದಯಮಾಡಿ ಯಾರು ಬರಬೇಡ್ರಿ. ಶಾಲೆ ಮಕ್ಕಳಿಗಾಗಲಿ ವಿದ್ಯಾರ್ಥಿಗಳಿಗಾಗಿ ಹೇಳ್ತೇವೆ ಈಗಾಗಲೇ ನಾವು. ಯಾಕಪ್ಪ ಅಂತಂದ್ರೆ ಅವತ್ತಿನ ದಿವಸ ನಮ್ಮ ಪ್ರಯಾಣಿಕರು, ನಮ್ಮ ಚಾಲಕರಾಗಲಿ, ನಿರ್ವಾಹಕರಾಗಲಿ, ಆಡಳಿತ ಸಿಬ್ಬಂದಿಗಳಾಗಲಿ ಯಾರೂ ನಾವು ಆಫೀಸಿಗೆ ಬರುವುದಿಲ್ಲ. ನಾವು ಯಾವುದೇ ಥರದ ನಾವು ನುಕ್ಸಾನ ಹಾನಿಗಳನ್ನು ಮಾಡುವುದಿಲ್ಲ. ನಾವು ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮುಷ್ಕರವನ್ನು ಮಾಡ್ತೇವೆ. ಅದು ದಯಮಾಡಿ ಯಾರು ಬರಬೇಡ್ರಿ. ಮತ್ತು ಈಗಾಗಲೇ ನಾವು ಸಾರಿಗೆ ಸಚಿವರಿಗೂ ಭೇಟಿಯಾಗಿದ್ದದ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಭೇಟಿಯಾಗಿದ್ದದ, ಕರ್ನಾಟಕದ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಂತ ಸಾಹೇಬರಿಗೂ ಭೇಟಿಯಾಗಿದ್ದದ, ನಮ್ಮ ಕಲ್ಯಾಣ ಕರ್ನಾಟಕ ವ್ಯವಸ್ಥಾಪಕ ನಿರ್ದೇಶಕರಿಗೂ ಭೇಟಿಯಾಗ್ಯವು. ನಮ್ಮ ಸಮಸ್ಯೆಗಳನ್ನು ಈಗಾಗಲೇ ಜನಪ್ರತಿನಿಧಿಗಾಗಲಿ, ಬೆಳಗಾವದಾಗ ಅಧಿವೇಶನದಾಗಲಿ, ಹುಬ್ಬಳ್ಳಿ ಒಳಗಾಗಲಿ ನಾವು ಈಗಾಗಲೇ ಎಲ್ಲರ ಕಡೆ ಹೇಳಿದೆವು. ಆದ್ರೆ ಬರೇ ಮಾತು ಹೇಳಿದ್ರು ಏನೋ ಕಾರಣ ಯಾರೂ ಮಾಡಲಿಲ್ಲ. ಮೊನ್ನಿನ ದಿನ ಈ 15 ಬೆಂಗಳೂರಾಗ ಮಾನ್ಯ ಸಿದ್ದರಾಮಯ್ಯನವರು ಮೀಟಿಂಗ್ ಕರೆದಾಗ ಹೇಳಿದ್ರು, ಯಾವುದು ಅಗ್ರಿಮೆಂಟ್ 2 ತಿಂಗಳ ಅರಿಯರ್ಸ್ ಅದ ಅಂತೇಳಿ ಅವ್ರು ಏನು ಒಂದು ಥರ ಬೇರೆ ಬೇರೆ ಥರನೇ ಮಾತಾಡಿದ್ರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ಥರನ ಮಾತಾಡಿದ್ರು. ಏನು ಅರ್ಥನೇ ಆಗಲಿಲ್ಲ, ಸಂಬಂಧ ಇಲ್ಲಾರ್ದಂಗೆ ಮಾತಾಡಿದ್ರು. ಅದಕ್ಕೆ ನಮ್ಮ ಹೋರಾಟ ನಿಶ್ಚಿತದ. ನಾವು ಯಾವುದೇ ಥರದಿಂದ ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಜನತೆಯಲ್ಲಿ ನಾವು ಭಾಳ ಮನವಿಯನ್ನು ಮಾಡ್ಕೋತೇವೆ. ಎಲ್ಲರೂ ಅವತ್ತಿನ ದಿವಸ ಬೆಳಿಗ್ಗೆ 6 ಗಂಟೆಯಿಂದ ನಮ್ಮ ಬಸ್ ಒಂದು ಓಡಾಡೋದಿಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರ ಅದ. ಅದು ಎಂದ ಹಾಕದ ನೋಡೋಣ. ಅದಕ್ಕೆ ದಯಮಾಡಿ ನಾವು ಸರ್ಕಾರಕ್ಕೆ ಏನು ಕೇಳ್ಕೊಳ್ಳೋದಪ್ಪ ಅಂತಂದ್ರೆ, ಈ ನಮ್ಮ ಮುಷ್ಕರ ಯಶಸ್ವಿ ಮಾಡ್ಲಿಕ್ಕೆ ನೀವೆಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ಭದ್ರತಾ ಇಲಾಖೆಯವರು, ವರ್ಕ್ಶಾಪ್ದವರು ಇರಲಿ, ಯಾರೇ ಇರಲಿ, ಇಲ್ಲಿ ಮೌಖಿಕವಾಗಿ ಆಗಲಿ ಎಲ್ಲರೂ ನಮ್ಗೆ ಸಹಾಯ ಸಹಕಾರ ನೀಡಿ ಈ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕೇಸರಿ. 5/8/2025 ನಮ್ಮದು ಮುಷ್ಕರ ಖಚಿತ ಆಗೋದು ಗಟ್ಟಿದು. ನಾವು ಈಗಾಗಲೇ ಪ್ರಯಾಣಿಕರುಗಳಿಗೆ ವಿನಂತಿಸ್ಕೋತೀವಿ. ನಮ್ಮ ಬೇಡಿಕೆ ಈಡೇರತಕ್ಕ ಬಸ್ ಅನಿರ್ದಿಷ್ಟ ಕಾಲದಾಗ ನಾವು ಬಂದ್ ಮಾಡ್ತೀವಿ. ಅದಕ್ಕೆ ನೀವು ನಮ್ಗೆ ಸಹಕಾರ ನೀಡಬೇಕಂತ ಪ್ರಯಾಣಿಕರುಗಳಿಗೆ ವಿನಂತಿಸ್ಕೋತೀವಿ. ಇನ್ನೊಂದು ದಯವಿಟ್ಟು ಮೀಡಿಯಾದವರಿಗೆ ಕೈ ಮುಗಿದು ಕೇಳ್ಕೊತೀವಿ, ನಮ್ಮ ಸ್ವಲ್ಪ ಎಲ್ಲ ಕಡೆ ಹೈಲೈಟ್ ಮಾಡಿರಿ, ಪ್ರಯಾಣಿಕರಿಗೆ ಗೊತ್ತಾಗಲಿ, ರಾಜ್ಯ ಸರ್ಕಾರದವ್ರಿಗೂ ಗೊತ್ತಾಗಲಿ ಅನಂತ ಮೀಡಿಯಾದವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಯಾಕಂದ್ರೆ ನಾವು ಬಡಪ ಜನ, ನಮ್ಮ ಎಂಪ್ಲಾಯೀಸ್ಗಳು ಭಾಳ ತೊಂದರೆ ಒಳಗಿದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರದ ವೇತನ ಈಗ 5 ಪಟ್ಟು ಹೆಚ್ಚದ. ನಮ್ಮದು 5 ಪಟ್ಟು ನಮ್ಮ ಪಗಾರ ಕಡಿಮೆ ಐತಿ. ಅದ್ರ ಸಂಬಂಧ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ. ಎಲ್ಲ ನಮ್ಮ ಮೀಡಿಯಾದವ್ರಿಗಾಗಲಿ, ನಮ್ಮ ಕಾರ್ಮಿಕರಾಗಲಿ, ನಮ್ಮ ಜನಪ್ರತಿನಿಧಿಗಳಾಗಲಿ, ನಮ್ಮ ಇವರು ನಮ್ಮ ಈ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ಕೋತೀವಿ. 4-7 ಕರೆದಕ್ಕೆ ನಮಗೆ ಆಶ್ವಾಸನೆ ಕೊಟ್ಟರು 8 ದಿನದಾಗ ಮಾಡ್ತೀವಿ. 4-7 8 ದಿವಸ 15 ದಿವಸ ಆಮೇಲೆ ನಾವು ಇದು ಹೋರಾಟಗಳನ್ನು ಹಾಕೊಂಡಿವಿ. ಅವ್ರಿಗೆ ಕರೆದು ನಮ್ಮ ಮೇಲೆ ನಮ್ಮ ಮಹಾಮಂಡಲದ ಡಾಕ್ಟರ್ ಕೆ ಶರ್ಮಾಜಿ ಅವರು, ಸುಬ್ರಾವ್ ಅವರು ಇವರೆಲ್ಲ ಮಹಾನ್ ನಾಯಕರಾದಾರ. ಅವ್ರಿಗೆ ಕರೆದು ಮಾತಾಡೋಕ್ಕೆ ನಮ್ಮ ಮಾತುಗಳನ್ನು ಏನು 4ನೇ ತಾರೀಕಿಗೆ ನಮಗೆ ಕರೆದು ಮಾತುಕತೆ ಮಾಡಿದ್ರೆ ಹೋರಾಟ ಆಗಲೇಕಲ್ಲ ನಮಗಿದು ಅಂತೆ. ಒಂದು ವೇಳೆ ನೀವು ಕರೆದು ಮಾತಾಡಲಿಲ್ಲ ಅಂದ್ರೆ ನಮ್ಮದು 5/8/2025 ಅಂತ ಸ್ಟ್ರೈಕ್ ಖಚಿತ. ಮತ್ತು ಇನ್ನೊಂದು ಮೊನ್ನೆ ಇಂಡಿಯಾ ಪಟ್ಟಣದೊಳಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂದರು 500 ಕೋಟಿ ನಾವು ಟಿಕೆಟ್ ಕೊಟ್ಟಿನಿ ಅಂತಂದ್ರು. 500 ಕೋಟಿ ಟಿಕೆಟ್ ಒಯ್ದು ನಮ್ಮ ಕಂಡಕ್ಟರ್ ಡ್ರೈವರ್ಗಳು ಹಂಚಿ ಬಂದಿದ್ದಕ್ಕೆ ನೀವು ನಿಮ್ಮ ಬೆನ್ನು ನೀವೇ ಚಪ್ಪಡಿಸ್ಕೊಳಾಗಿದ್ದೀರಿ. ನಮ್ಮ ಎಂಪ್ಲಾಯ್ ಮಾಡಿದ ಬಳಕೆ ನಿಮ್ಮ ಸ್ತ್ರೀ ಶಕ್ತಿ ನಡೆದಿದ್ದು. ದಯವಿಟ್ಟು ನೀವು ಗಮನ ಹರಿಸಿರಿ. ದುಡಿಯೋರು ನಾವು ಇನ್ನಾದ್ರೂ ನೀವು ಎಷ್ಟು ಜಾರಿಗೆ ಬಂದವ ಅಂದ್ರೆ KSRTC ಒಂದೇ ಜಾರಿಗೆ ಅಗದಿ ಪರಿಪೂರ್ಣವಾಗಿ ನಡೆಸೋದಂತ KSRTC ಒಂದೇ ನಡೆದಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು ಸಾಕಷ್ಟುಗಳು ಮಾಡಿ 3 ತಿಂಗಳ 4 ತಿಂಗಳು ಯಾವ ದುಡ್ಡು ಕಟ್ಟಲಿ ಬಿಟ್ಟಿಲ್ಲ. ಇದು ಒಂದು ನಮ್ಮದು KSRTC ಯಾವಾಗಲೂ ಮುಂಚಿನ ಒಳಗದ ನಿಮ್ಗೆ ಯಾವುದು ಏನು ತಕರಾರ ನಾವು ನಡ್ಸ್ಕೊಂಡು ಹೊಂಟಿವಿ. ನಮ್ಮ ಹೊಟ್ಟಿಗೆ ಹೊಡಿಬೇಡ್ರಿ, ಬೆನ್ನಿಗೆ ಹೊಡಿರಿ ಅಂತ ಮಾತನ್ನು ಸಿದ್ದರಾಮಯ್ಯ ಸಾಹೇಬರಿಗೆ ಈ ಕಳಕಳಿ ಮನವಿಯನ್ನು ಮಾಡ್ಕೊಂಡು ಈ ನಮ್ಗೆ ನಿಮ್ಮ ಇದರ ಏನು ಮೀಡಿಯಾದವರು ದೊಡ್ಡ ನಿಮ್ಮದು ಪವರ್ ನೀವು ಏನು ತೋರಿಸ್ಕೊಡ್ತೀರಿ ಅದೇ ನಿಮ್ಗೆ ನಮ್ಮ ಎಂಪ್ಲಾಯೀಸ್ಗೆ ಆಗಲಿ, ನಮ್ಮ ಜನರಿಗೆ ಆಗಲಿ, ಎಲ್ಲರಿಗೂ ಒಂದು ಇವ್ರದ್ದು ಪುಣ್ಯ ನಿಮಗೂ ತಡ್ತೈತಿ. ಅವ್ರಿಗಿನ್ನ ಕಳ್ಕಳಿ ಮಾಡ್ಕೊಂಡು ನಿಮಗೂ ಕಳ್ಕಳಿ ಮನವಿ ಮಾಡಿಕೊಂಡು ನಮ್ಮೊಂದು 2 ಏನು ಮೀಡಿಯಾ ಗೆದ್ದು ಅದಕ್ಕೆ ಒಂದೇ 2 ಮಾತು
38 ತಿಂಗಳ ಅಗ್ರಿಮೆಂಟ್ ಆಗಿದ್ದು ಅರಿಯರ್ಸ್ ಕೊಡಬೇಕು. ಆಮೇಲೆ ಇದಕ್ಕಿಂತ ಮೊದಲು ನಮ್ಮ ಕಾರ್ಮಿಕರ ಮೇಲೆ ಪೊಲೀಸ್ ಮೊಕದ್ದಮೆ ಆಗ್ಯಾವ, ಅದು ಒಳ್ಳೆ ತಪ್ಪು. ಆಮೇಲೆ ಎಷ್ಟೋ ಮಂದಿ ಡಿಸ್ಮಿಸ್ ಆಗ್ಯಾರ, ಸಸ್ಪೆನ್ಷನ್ ಆಗ್ಯಾರ, ಅವರನ್ನು ಮಳೆಯಲ್ಲಿ ಹೋಗ್ಬೇಕು. ನಾನು ನಮ್ಮ ಕಾರ್ಮಿಕರ ಬಳಿ ಮನವಿ ಮಾಡ್ಕೊಳ್ತೀನಿ. ಏನು ಮನವಿ ಅಂದ್ರೆ, ಮೊನ್ನೆ 15/4/2025 ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಭೆಯನ್ನು ಕರೆದಿದ್ರು, ಮೀಟಿಂಗ್. ಆ ಮೀಟಿಂಗ್ನಲ್ಲಿ ಜಂಟಿ ಕಾರ್ಮಿಕರ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ನಮ್ಮ ಕಾರ್ಮಿಕರ ಸಮಸ್ಯೆ ಬಗ್ಗೆ, ಕೈಗಾರಿಕಾ ಒಪ್ಪಂದದ ಬಗ್ಗೆ ಅವರು ಕೇಳಿದರು. ಇದಕ್ಕಿಂತ ಮುಂಚೆ 38 ತಿಂಗಳ ಹಿಂಬಾಕಿ ಹಣ ಕೊಡಬೇಕು ಮತ್ತು 1/1/2024 ಹೊಸ ಕೈಗಾರಿಕಾ ಒಪ್ಪಂದ ಮಾಡಬೇಕು ಅಂತ ನಮ್ಮ ಜಂಟಿ ಕಾರ್ಮಿಕರ ಎಲ್ಲ ಮುಖಂಡರು ಅವರ ಮುಂದೆ ಹೇಳಿದರು. ಆದರೂ ಅವರು ಏನಂದ್ರು, ಅಗ್ರಿಮೆಂಟ್ ಆಗಂಗಿಲ್ಲ, ಮುಂದಿನ 28ಕ್ಕೆ ಆಗ್ತೈತಿ, ಎಲ್ಲೆಲ್ಲ ಮಾಡ್ಬೇಕಂತ ಹೇಳಿದರು. ಎಲ್ಲೆಲ್ಲ ಮಾಡ್ಬೇಕಂತ ಹೇಳಿದ ಕೂಡ ನಮ್ಮ ಜಂಟಿ ಮುಖಂಡರು ಎಲ್ಲರೂ ಸೇರಿ ದಿನಾಂಕ 5/8/2025 ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಮಾಡಬೇಕಂತ ತೀರ್ಮಾನಿಸಿದರು. ಆ ತೀರ್ಮಾನದ ಪ್ರಕಾರ ಇವತ್ತು ನಾವು ವಿಜಯಪುರ ವಿಭಾಗದ ಜಂಟಿ ಕಾರ್ಮಿಕರ ಮುಖಂಡರು ಎಲ್ಲರೂ ಸೇರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುತ್ತೀವಿ. ಇದರಲ್ಲಿ ನಮ್ಮ MS ಅಗರ್ಕೇಡ್ ಅವರು ಇದ್ದಾರಾ, VR ಪಟ್ಟಣ್ ಶೆಟ್ಟಿ ಇದ್ದಾರಾ, J ಬಿರಾದರ್ ಇದ್ದಾರಾ, ತೊಂಡಿಗಟ್ಟಿ ಇದ್ದಾರಾ, ಶಾಂತಯ್ಯ ಸ್ವಾಮಿ ಇದ್ದಾರಾ, MN ನದಾಫಿ ಅವರು ಇದ್ದಾರಾ, ಜಾಫರ್ ಮುಲ್ಲಾ ಇದ್ದಾರಾ, ಆಮೇಲೆ ಹುಂಡೆಕಾರ್ ಇದ್ದಾನ, ಆಮೇಲೆ ಸೌದಾಗರ್ ಇದ್ದಾನ. ಇವರೆಲ್ಲರೂ ನಮ್ಮ ಇವ ಪಟ್ಟಣ್ ಶೆಟ್ಟಿ, ಇಂಡಿ ಪಟ್ಟಣ್ ಶೆಟ್ಟಿ ಇದ್ದಾನ. ಇವರೆಲ್ಲರೂ ತೀರ್ಮಾನ, ಅರುಣ್ ಕುಮಾರ್ ಹಿರೇಮಠ್ ಇವರೆಲ್ಲರೂ ಕೂಡಿ ತೀರ್ಮಾನ ಮಾಡ್ಯಾರ. ಎಲ್ಲ ಘಟಕದವರು ತೀರ್ಮಾನ ಮಾಡ್ಯಾರ. 100ಕ್ಕೆ 100 ಮುಷ್ಕರ ಇಲ್ಲಿ 5ನೇ ತಾರೀಕು ಆಗೇ ಆಗ್ತಿತ್ತು. 5ನೇ ತಾರೀಕು, ಆಗಸ್ಟ್ 5ನೇ ತಾರೀಕು ಆಗೇ ಆಗ್ತಿತ್ತು. ಯಾಕೆ ಹೇಳಿಕತ್ತೀನಿ, ಇದಕ್ಕಿಂತ ಮುಂಚೆ ನಮ್ಮ ಸರ್ಕಾರದವರು ಕರೆದು ಮಾತುಕತೆ ಮಾಡಿ ಈ ಮುಷ್ಕರಕ್ಕೆ ಕೈ ಬಿಡಿಸಬೇಕಂತ ನಾನು ವಿನಂತಿಸುತ್ತೇನೆ. ಸಿದ್ದರಾಮಯ್ಯ ಅವರು ಜನಪ್ರಿಯ ಮುಖ್ಯಮಂತ್ರಿ ಅವರು, ಇನ್ನೂವರೆಗೆ ಎಲ್ಲಾರ್ದು ಸಮಸ್ಯೆ ಬಗೆಹರಿಸಾರ, ನಮ್ದು ಒಂದೇ ಇಟ್ಟಾರ. ನಮ್ದಷ್ಟು ಬಗೆಹರಿಸಿದ್ರೆ ಅವ್ರನ್ನ ನಾವು ಕೋಟಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಕಾರ್ಮಿಕರು ಸ್ಟ್ರೈಕ್ ಮಾಡ್ಲಿಕ್ಕೆ ಕೊಡಬೇಡ್ರಿ. ಇದರಲ್ಲಿ ದಿವಸ ಪ್ರಯಾಣಿಕರು ತಿರುಗಾಡ್ತಾರ, ಅವ್ರ ಸಮಸ್ಯೆ ಇರ್ತಾವ ಪ್ರಯಾಣಿಕರದು. ಯಾರು ಜಡ್ಲಿ ಇರ್ತಾರ, ಯಾರು ಊರಿಗೆ ಹೋಗೋರು ಇರ್ತಾರ, ಯಾರು ಗುಡಿಗೆ ಹೋಗೋರು ಇರ್ತಾರ, ಎಲ್ಲರೂ ಈ ಬಸ್ನಲ್ಲಿ ಸವಾರಿ ಮಾಡ್ತಾರೆ. ಅವ್ರ ಬಳಿ ನಾನು ಮದುವೆ ಯಾಕೆ ಮಾಡ್ಕೊಳಿಕತ್ತೀನಿ, ಮುಷ್ಕರ ಮಾಡಕ್ಕೆ ಕೊಡಬೇಡ್ರಿ, ಮುಷ್ಕರ ಕೈ ಬಿಡಿಸ್ರಿ. ಈ ಜಂಟಿ ಏನಿದು ಅದ ಸಮಿತಿ ಅದ ಫೆಡರೇಷನ್, ಅವ್ರ ಕರೆದು ಮಾತುಕತೆ ಮಾಡಿ. ಇಲ್ಲವಾದರೆ ಇದಕ್ಕಿಂತ ಮುಂಚೆ 30/7/2025 ಬೆಂಗಳೂರಿನಲ್ಲಿ ಸಾಮೂಹಿಕ ಉಪವಾಸ ಧರಣಿ ಸತ್ಯಾಗ್ರಹ. ಅದರಲ್ಲಿ ಕಾರ್ಮಿಕರು ಬಂದು ಪಾಲ್ಗೊಳ್ಳಬೇಕು. ಫ್ರೀಡಂ ಪಾರ್ಕ್ನಲ್ಲಿ ಬಂದು ಪಾಲ್ಗೊಳ್ಳಬೇಕು. ಅದರಲ್ಲಿ ಎಲ್ಲ ಜಂಟಿ ಹೋರಾಟ ಸಮಿತಿಯ ಎಲ್ಲ ಮುಖಂಡರು ಇರ್ತಾರ ಮತ್ತು ಇಡೀ ರಾಜ್ಯದ ಕಾರ್ಮಿಕರು ಇರ್ತಾರ ಈ ಉಪವಾಸ ಸತ್ಯಾಗ್ರಹದಲ್ಲಿ. ಆಮೇಲೆ ನಾನು ಕೊನೆಯದಾಗಿ ಹೇಳ್ತೀನಿ, ಮತ್ತೊಮ್ಮೆ 5/8/2025 ಬೆಳಿಗ್ಗೆ 6ರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರ ಅದ. ಇದರಲ್ಲಿ ಕಾರ್ಮಿಕರು ಮಾಡ್ತಾರ, ಇದನ್ನು ಮಾಡಕ್ಕೆ ಕೊಡಬೇಡಿ ಅಂತ ವಿನಂತಿ ಮಾಡಿಕೊಂಡು ನಾನು ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.